ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚು ಮಾಡುವಲ್ಲಿ ವಿಫಲವಾಗಿದ್ದು, ಇದರಿಂದ ನಾಯಕ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಇದನ್ನು ನಮ್ಮ ಸಮಾಜವು ತೀವ್ರವಾಗಿ ಖಂಡಿಸುತ್ತದೆ ಎಂದು ನಂಜನಗೂಡು ತಾಲೂಕು ವಾಲ್ಮೀಕಿ ನಾಯಕ ಮಹಾಸಭಾ ಘಟಕದ ಮುಖಂಡರಾದ ಬಂಚಳ್ಳಿ ಹುಂಡಿ ಚಂದ್ರು ಹಾಗೂ ಹುಲ್ಲಳ್ಳಿ ನಾಗೇಂದ್ರ ತಿಳಿಸಿದ್ದಾರೆ. ನಂಜನಗೂಡು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿ, ಶ್ರೀ ಮಹರ್ಷಿ ವಾಲ್ಮೀಕಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಗಳ ಅವಿರತ ಹೋರಾಟದ ಫಲವಾಗಿ ಇಂದಿನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಗೆ 15ರಿಂದ 17% ಪರಿಶಿಷ್ಟ ವರ್ಗಕ್ಕೆ 3ರಿಂದ 7% ವರೆಗೆ ಹೆಚ್ಚಳ ಮಾಡಿದರೂ ಸಹ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಈಗಿನ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಆದರೆ ಈಗ ಸರ್ಕಾರವು 56,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಹಳೆಯ ಮೀಸಲಾತಿಯಂತೆ ಪ್ರಾರಂಭಿಸಲು ಅಧಿಸೂಚನೆ ಹೊರಡಿಸಿದೆ. ಹೀಗೆ ಮಾಡಿದ್ದಲ್ಲಿ ಸುಮಾರು 3,600ಕ್ಕೂ ಹೆಚ್ಚು ಹುದ್ದೆಗಳು ನಮ್ಮ ಸಮುದಾಯದ ಕೈತಪ್ಪಿ ನಮ್ಮ ಸಮಾಜದ ಯುವಕ ಯುವತಿಯರಿಗೆ ಹುದ್ದೆಗಳಲ್ಲಿ ಹೊಡೆತ ಬೀಳಲಿದ್ದು, ಹಿಂದುಳಿದ ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದಲ್ಲಿರುವ ನಮ್ಮ ಸಮಾಜದ ಯಾವುದೇ ಸಚಿವರಾಗಲಿ ಶಾಸಕರಾಗಲಿ ಧ್ವನಿ ಎತ್ತುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಹಿಂದ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯನವರು ಈ ರೀತಿ ದ್ವಂದ್ವ ನಿಲುವುಗಳನ್ನು ಕೈಬಿಟ್ಟು ನಮ್ಮ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಮುಂದೆ ನಮ್ಮ ಸಮುದಾಯವು ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಸಿದರು. ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರಿದ್ದಾಗ ಈ ಜನಾಂಗಕ್ಕೆ SC ST ಜನಾಂಗಕ್ಕೆ SCಗೆ 15%, STಗೆ 15%, STಗೆ 3% ಇದ್ದಂತ ಮೀಸಲಾತಿಯನ್ನ ಹೆಚ್ಚಳ ಮಾಡೋದಕ್ಕೆ ಸ್ವಾಮೀಜಿಯವರು ಸುಮಾರು ಚಿತ್ರದುರ್ಗ ಮಠದಿಂದ ಬೆಂಗಳೂರು ವಿಧಾನಸೌಧವರೆಗೆ ಪಾದಯಾತ್ರೆ ಮಾಡಿ ಹೊಸಗಂಟೆ ಉಪವಾಸ ಸತ್ಯಾಗ್ರಹ ಮಾಡಿ 3% ಇದ್ದದನ್ನ 7%ಗೆ 15% ಇದ್ದದನ್ನ 17%ಗೆ ಏರಿಸುವ ಮುಖಾಂತರ SC ST ಜನಾಂಗಕ್ಕೆ ನ್ಯಾಯವನ್ನು ಕೊಡಿಸಿದ್ರು. ಆ ಸರ್ಕಾರದಲ್ಲಿ ಕೂಡ ಹೊಸಗಂಟೆ ಅವರ ಉಪವಾಸವಾಗಿ ಅವ್ರನ್ನ ಭಾರಿ ಮಳೆ ಬಿಸಿಲು ಗಾಳಿಯೆಲ್ಲ ಅವ್ರನ್ನ ಒಣಗಿಸಿ ನಂತರ ಒಂದು ತೀರ್ಮಾನಕ್ಕೆ ಬಂದು ಮೋಹನ್ ದಾಸ್ ಅವರ ನೇತೃತ್ವ ಸಮಿತಿಯನ್ನ ರಚನೆ ಮಾಡಿ ಅವರ ವರದಿಯನ್ನ ಪರಿಶೀಲನೆ ಮಾಡಿಸುವ ಅವರ ಅಡಿಯಲ್ಲಿ ವರದಿ ಸಲ್ಲಿಸಿ ನಂತರ ಸರ್ಕಾರ ಗೆಜೆಟೆಡ್ ನೋಟಿಫಿಕೇಶನ್ ಮಾಡಿರ್ತಾರೆ. ಆದ್ರೆ ಈಗಿನ ಸರ್ಕಾರ ಅದನ್ನ ಅದಕ್ಕೆ ಏನೇನು ಅಡೆತಡೆಗಳಾಗಿದೆ ಅದನ್ನ ಪರಿಹಾರ ನನ್ನ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಈಗ 56,000 ಹುದ್ದೆಗಳನ್ನ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಅದರಲ್ಲಿ ಈ ಜನಾಂಗಕ್ಕೆ ಹಿಂದೆ ಇದ್ದುದನ್ನೇ ಪ್ರಜಾಪ್ರಭುತ್ವದಲ್ಲಿ ಆಳುವ ಸರ್ಕಾರಗಳು ಮೀಸಲಾತಿಯನ್ನ ನಮ್ಮ ಯಾರು ಪುಣ್ಯಾತ್ಮರು ಅಂತ ಅನ್ನೋದಾದ್ರೆ ಏನು ದೀನದಲಿತರಿಗೆ ಇರುವಂತವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪುಣ್ಯಾತ್ಮರು. ನಾವ್ಯಾರು ಪುಣ್ಯಾತ್ಮರನ್ನ ನೋಡಿಲ್ಲ, ಆದ್ರೆ ಪುಣ್ಯಾತ್ಮರು ಇದ್ದಾರೆ ಅನ್ನೋದಂತಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಗೆ ಸಂವಿಧಾನವನ್ನು ರಚನೆ ಮಾಡೋದ್ರ ಮೂಲಕ ನಮ್ಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿಯನ್ನು ಕೊಡೋದ್ರ ಜೊತೆಗೆ ರಾಷ್ಟ್ರಗಳಲ್ಲಿ ಅಥವಾ ಯಾವುದೇ ರಾಜ್ಯಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿಯನ್ನ ತಿದ್ದುಪಡಿ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಕೊಂಡಿದ್ದಾರೆ. ಅದರಂತೆ ಮೀಸಲಾತಿಯನ್ನ ಹೆಚ್ಚಳ ಮಾಡಲಿಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳವನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಏನು 1951ರ ಏನು ಜನಸಂಖ್ಯೆಯ ಅವತ್ತಿನ ಸೆನ್ಸಸ್ ಏನು ನಡೆಯಿತು ಅದರಂತೆ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಗೆ ಅಂದ್ರೆ ನಾವು ಮೀಸಲಾತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ 15%, ಇನ್ನುಳಿತರ ST ಪರಿಶಿಷ್ಟ ಪಂಗಡಕ್ಕೆ 3%, ಇನ್ನಿತರ ಉಳಿದಂತವರಿಗೆ ನಾವು 50% ಮೀಸಲಾತಿಯನ್ನ ನಾವು ನಿಗದಿಗೊಳಿಸಿ ಸರ್ಕಾರಗಳು ಅವತ್ತಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ. ಆದ್ರೆ 70-80ರ ದಶಕದಲ್ಲಿ ಒಂದು ಕೂಗು ಬಂತು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ಕೂಗು ಬಂದಂತಹ ಸಂದರ್ಭದಲ್ಲಿ ಏನು ನಮ್ಮ ಪರಿಶಿಷ್ಟ ವರ್ಗದವರು ಕೂಡ ನಮ್ಮ ಶ್ರೀ ವಾಲ್ಮೀಕಿ ಸ್ವಾಮೀಜಿಯವರು ಪ್ರಸನ್ನಾನಂದ ಸ್ವಾಮೀಜಿಯವರು ಕೂಡ ಅದಕ್ಕೆ ಧ್ವನಿಗೊಳಿಸಿದ್ರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಎರಡನ್ನೂ ಕೂಡ ಒಂದುಗೂಡಿಸಿಕೊಂಡು ಅಣ್ಣ ತಮ್ಮಂದಿರಿಗೆ ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವರು ಒಂದು ಕುಟುಂಬದ ಸದಸ್ಯರಂತೆ ಅಂತೇಳಿ ಭಾವಿಸಿಕೊಂಡು ಎಲ್ಲರನ್ನೂ ಕೂಡ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಒಗ್ಗೂಡಿಸಿ ರಾಜ್ಯದಾದ್ಯಂತ ಒಗ್ಗೂಡಿಸಿ